ಅಲ್ಲಿ ನೋಡ್ರಿ ಆನೆ ಬಂದು ನಿಂತು ಊಟೈತೆ ಇಲ್ಲೇ. ಇವತ್ತು ನಾನು ಡೈರೆಕ್ಟ್ ಇಬ್ರೇ ಗುರು. ಇವತ್ತು ರಾತ್ರಿ ಇಲ್ಲಿರೋಣ. ಆನೇನ್ ಬಂದ ತಕ್ಷಣ ಏನ್ ನುಗ್ಬಿಟ್ಟದ್ದ ಇಲ್ಲಿ ಒಳಗಡೆಗೆ. ನನ್ನ ಜೊತೆಗೆ ನಮ್ಮ ಡೈರೆಕ್ಟರ್ ಇರ್ತಾರೆ. ನಾನ್ ಬರಲ್ಲಪ್ಪ, ಸ್ವಾಮಿ ಬರ್ತಾರೆ. ಊರಿಗೆ ಕೆಲಸ. ಸದ್ಯಕ್ಕೆ ನಮ್ಮ ಸರೌಂಡಿಂಗ್ ಅಲ್ಲಿ ನಾನು ಒಬ್ಬನ್ ಬಿಟ್ಟು ಇನ್ಯಾರು ಇಲ್ಲ. ಎಲ್ಲಿ ಯಾವ ಕಡೆಯಿಂದ ಯಾವ ಪ್ರಾಣಿ ಬರುತ್ತೆ ಅಂತ ಗೊತ್ತಿಲ್ಲ. ಆನೆ ಬರೋ ದಾರಿಲಿ ಕೂತಿದ್ದೀನಿ. ಆನೆ 2 ಆನೆಗಳು ನಮ್ಮ ಮುಂದ್ಗಡೆ ಇದಾವೆ. ನಾನು ಫೋನ್ ಅಲ್ಲಿ ಫೋಟೋ ಹೊಡಿತೀನಿ ನೈಟ್ ವಿಷನ್ ಅಲ್ಲಿ ಯಾವ ತರ ಕಾಣಿಸುತ್ತೆ ಅಂತ ನೋಡಿ. ಯಾವ ತರ ಬಂದಿದೆ ನೋಡ್ರಿ ಇಲ್ಲಿ. ನೋಡ್ರಿ ಇಲ್ಲಿ ಏನ್ ಕಾಣಿಸ್ತಾ ಇದೆ. ನೈಟ್ ನಾವು ಆನೆಗಳನ್ನ ಓಡಿಸೋದು ಇದೇ ಜಾಗದಲ್ಲಿ. ನಮಸ್ಕಾರ ಮಾಡಿಸ್ಕೊಂಡ್ ಪಾಯಸ ತುಪ್ಪ ಬೇಕು ನನಗೆ. ತುಪ್ಪ ಇಲ್ಲಿ ರಪ್ಪನ ಉಗದಿ ಹಬ್ಬ ಬಂದು ಹೋದಂಗ ಆಯ್ತು. ರಪ್ಪನ ಬಂದ್ಬಿಡ್ತೀವಿ ಮಾಮೂಲಿ ದಿನಕ್ಕೆ. ಅಮೃತ ಅದನ್ನ ದಾಟ್ಕೊಂಡು ಹಂಗಂಗ್ ಬಂದು ನೋಡಿ. ಇಲ್ಲಿ ದಾಟಿ ನೋಡಿ ಎಷ್ಟು ಮೇದಿದೆ. ನೈಟು ಅಷ್ಟೆಲ್ಲ ಕಷ್ಟಪಟ್ಟು ಆನೆಗಳನ್ನ ತಪ್ಪಿಸಿ ಈ ತರ ಬೆಳಿಬೇಕು ಇವ್ರು. ತುಂಬಾ ಜನ ಕೇಳ್ತಾ ಇದ್ರಲ್ಲ ನಿಮ್ ಊರ್ ನೋಡ್ಬೇಕು ಅಂತ. ಅಲ್ಲಿ ಬ್ಯಾಟ್ರಿ ಆಗ್ತಿದೇನಲ್ಲ ಅಲ್ಲಿದೆ ನೋಡ್ರಿ ಆನೆ. ಹಾಯ್ ಗೈಸ್, ನಾನು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಇಲ್ಲಿಂದ ಡೈರೆಕ್ಟ್ ಇವಾಗ ಡೈರೆಕ್ಟರ್ ಅವರ ತೋಟಕ್ಕೆ ಹೋಗ್ಬೇಕು. ಸೊ ಇವತ್ತು ಡೈರೆಕ್ಟರ್ಗೆ ಗೊತ್ತಿಲ್ಲದೆ ಇರೋವಾಗ ಹೋಗಿ ಪ್ರ್ಯಾಂಕ್ ಮಾಡೋಣ ಬನ್ನಿ. ಸೊ ಆನೆ ಬಂದಿದೆ ಅಂತ ಹೆಂಗೂ ಹೋಗೋ ತನಕ ಹೆಂಗೋ ತೋಟದ ಮನೇಲಿ ಮಲಗಿರ್ತಾರೆ. ಸೊ ನಾವು ಗೊತ್ತಿಲ್ಲದೆ ಇರೋವಾಗ ಹೋಗಿ ಏನಾದರೂ ಒಂದು ಪ್ರ್ಯಾಂಕ್ ಮಾಡೋಣ. ಸೊ ಇವಾಗ ಡೈರೆಕ್ಟು ಅಲ್ಗೋಣ ಬನ್ನಿ. ನೋಡ್ರಿ, ನಾನು ಗೊತ್ತಿಲ್ಲದೆ ಇರೋವಾಗ ಹೋಗಿ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡ್ರೆ ಆನೆ ಆಲ್ರೆಡಿ ಬಂದ್ಬಿಟ್ಟಿದೆಯಂತೆ. ಸೊ ಆ ರೋಡಲ್ಲೇ ಇದೆ, ನೋಡ್ಕೊ ಬನ್ನಿ ಅಂತ ನನಗೆ ಹೇಳ್ತಾ. ಇವಾಗ ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ಅಲ್ಲಿ ಟ್ರ್ಯಾಕ್ಟ್ರಿಲಿ ಬರ್ತಾರೆ. ಅಲ್ಲಿ ಆನೆ ಇದೆಯಾ ನೋಡ್ಕೊಂಡು ಹೋಗೋಣ ಬನ್ನಿ. ಇಲ್ಲ ಹೋಗ್ಲಿಲ್ಲ, ಇಲ್ಲಿ ಕೆಳಗೆ ಇದ್ದ ಆನೆ ಎಲ್ಲೋ ಇಲ್ಲೇ ಇದೆಯಾ ತಗೊಂಡ್ರೆ ಹೋಗುವ. ಇದಕ್ಕೆ ಆನೆ ಬಂದ್ಬಿಟ್ಟಿದ್ದ. ಎಲ್ಲಿ ಬಂದಿದ್ದ? ಓ ಅಲ್ಲಿ ನಿಂತದೆ ಅಲ್ವ ಆಲ್ರೆಡಿ. ಅಲ್ಲಿ ನೋಡ್ರಿ ಆನೆ ಬಂದು ನಿಂತು ಊಟೈತೆ ಇಲ್ಲೇ. ನಾನು ಗೊತ್ತಿಲ್ದಿರೋಗಿ ಬಂದು ಪ್ರ್ಯಾಂಕ್ ಮಾಡೋಣ ಅಂತ ಅನ್ಕೊಂಡೆ. ಆದ್ರೆ ನಾನು ಬರೋದಕ್ಕೂ ಮುಂಚೆ ಆನೆಗಳೇ ಬಂದ್ಬಿಟ್ಟವೆ ನೋಡಿ. ಅಲ್ಲಿದ್ದಾವೆ ನೋಡಿ 2. ಎಷ್ಟೊತ್ತಲ್ಲಿ ಬಂದು? ಈಗ ಬಂದು 1 ಗಂಟೆ ಟೈಮ್ ಆಯ್ತು. 1 ಗಂಟೆ ಟೈಮ್ ಆಯ್ತಾ? ಆನೆ ಓಡಿಸೋದಕ್ಕೆ ಇದನ್ನ ಬಡಿತಾರೆ ಇವರು. ಅಲ್ಲಿ ಬ್ಯಾಟ್ರಿ ಆಗ್ತಿದೇನಲ್ಲ ಅಲ್ಲಿದೆ ನೋಡ್ರಿ ಆನೆ. ಬಟ್ ಕ್ಯಾಮ್ರಾ ಕಾಣಿಸ್ತಾ ಇಲ್ಲ. ಡೈರೆಕ್ಟರ್ ಮತ್ತೆ ಸ್ವಾಮಿ ಅಲ್ಲಿ ಟ್ರ್ಯಾಕ್ಟರ್ ಎತ್ಕೊ ಬರ್ತಾವ್ರೆ. ಆ ಟ್ರ್ಯಾಕ್ಟರ್ ಸೌಂಡ್ಗೆ ಇವಾಗ ಕಾಡು ಕೊಟ್ಟೋಗ್ತವೆ ನೋಡಿ. ಎಷ್ಟು? 2 ಅಲ್ವಾ? 3 ಬಂದಿರೋದು ಈಗ 3 ಬಂದಾಯ್ತು. ಮೊದಲೇ 1 ಬಂದ್ಬಿಡ್ತು. ಈಗ 2 ಗಾಡಿ ಎತ್ಕ. ಗಾಡಿ ನೀವೇ ಗಂಡ ಇರ್ತಿಬ್ರು ಬನ್ನಿ. ಕಂಡಿಡಿ ಯಾಕೆ ನಂಗೆ ಗೊತ್ತಿಲ್ಲ. ಕಣ್ಣು ಕಾಣಲ್ಲ, ಕಣ್ಣು ದೃಷ್ಟಿ ಕಡಿಮೆ. ಆನೆ ಅಲ್ಲದೆ ಅಲ್ಲ ನೋಡಿದ್ರಿಯಾ? ಜೂಮ್ ಹಾಕಿರಿಯಾ? ನನ್ನ ಮೊಬೈಲ್ ಕಾಣಲಿಲ್ಲ ಒಟ್ಟಿನಲ್ಲಿ. ಬಾ ತೋರಿಸ್ತೀನಿ ಬಾ. ನೀನು ನೋಡ್ದ್ಯಾ? ಅಲ್ಲಿ ಇಲ್ಲ ನೋಡಿ, ಇಲ್ಲಿ ಫೋನ್ ಕಾಣಿಸಿದ್ದ. ಅಲ್ಲಿಗೆ ಹಾಕೋಣ. ನಾನು ಆಗ್ತಾನೆ ಇಲ್ಲ, ಅಲ್ಲಿಗೆ ಹಾಕೋಣ. ಹೋದ್ರಿ ಅಣ್ಣ ಎಲ್ಗೆ? ಜೊತೆಲಿ ಟ್ಯಾಕ್ಟ್ರಿ ಇಲ್ಲ ಅಲ್ಲಿ ಹೋಯ್ತದೆ. ಹೋಗಿದ್ ಬರೋ. ನೀನು ಬಂದ್ರೆ ನಾನು ಹೋಯ್ತೀನಿ. ಹೋಗವ ಮಜ್ಜಾ ಕುಣಿಸ್ಕೊಂಡು. ಹ್ಞೂ ಸರಿ, ನಿನ್ನ ಟಾಪ್ ಮೇಲೆ ಕುಣಿಸ್ಬಿಡ್ತೀನಿ. ಡೈರೆಕ್ಟ್ರು ಒಂದು ಧೈರ್ಯ ಮಾಡಿ ಅಲ್ಲಿ ಆನೆ ಓಡಿಸ್ಬಿಟ್ಟು ಬರೋಣ ಅಂದ್ಬಿಟ್ಟು ಬರ್ತಾವ್ರೆ. ಆನೆ ಅದು ಭಾರಿ ಏನಾರು ಹೋಗ್ಲಿ, ಹುಲಿನಾರು ಎದುರಿಸ್ಬಿಡ್ಬೋದು, ಆನೆ ಎದುರ್ಸೋಕ್ಕಾಗಲ್ಲ ನಿಜವಾಗ್ಲೂ. ಹುಲಿ ಎದುರಿಸ್ತೆಯ? ಇಲ್ಲಿ 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 ಅಲ್ಲ ಕಣ ಕಣ ಚುಮ್ಮಡ್ತೀನಿ ಕಣ. ಇಲ್ಲಿ ನೋಡು, ಇಲ್ಲ ಅಣ್ಣ ಅಲ್ಲಿ ಇತಗ ಕಣ. ಇಲ್ಲ ಕಣ, ಅಲ್ಲಿ ಇಲ್ಲಿ ಮೇಲೆ ಕೆಳಕ್ಕೆ. ಅಲ್ಲಿಲ್ಲ ಅಣ್ಣ, ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಮೇಲೆ. ಅದೇನದು? ಎಲ್ಲಿ ಅಣ್ಣ? ಅದು ಅಲ್ಲಿ ನೋಡಲ್ಲಿ ಕಣ್ಣು ಮುಚ್ಚಿ ಬಿಡಲ್ವಾ ಅಲ್ಲಿ? ಅಲ್ಲಿ ಎಲ್ಲಿ ಅಣ್ಣ? ನಿಂಗೆ ಕಾಣಿಸ್ತಿಲ್ವಾ ಡೈರೆಕ್ಟಾಗಿ? ಇದಾ? ಹಾಂ, ಏನದು? ಅದು ನೋಡಲ್ಲಿ. ಹಾಕಣ ಕೆಳಗೆ ಹಾಕಣ, ಕೆಳಗೆ ಹಾಕಣ, ಅದ್ರ ಕೆಳಗೆ. ಹಾಂ ಹಾಂ, ನೋಡಲ್ಲಿ ನೋಡಲ್ಲಿ. ಹಾಂ ನೋಡಲ್ಲಿ ನಿಂತು ನಾನು ನಿಂಗೆ ಪ್ರ್ಯಾಂಕ್ ಮಾಡೋನು ಬಂದು. ನಿಮ್ಮ ಬೈಕ್ ಇಲ್ದೆ ಹೋಗಿರೋ ಪ್ರ್ಯಾಂಕ್ ಅನ್ಕೊಳ್ಳೋನು. ಬೈಕ್ ನೋಡಿದ್ಮೇಲೆ ಇನ್ನೇನು ಪ್ರ್ಯಾಂಕ್? ನಾನು ಬೈಕ್ ನಿಲ್ಸ್ಬಿಟ್ಟು ನಡ್ಕೊಂಡು ಹೋಗೋಣ ಅಂತ ಹೇಳಿದ್ದೆ ಅವ್ರಿಗೆ. ಅವ್ನು ಯಾರಕ್ಕೆ ಅಲ್ಗೋದ್ರು ಅಂತಂದ್ರೆ ನಮ್ದೇನಿಲ್ಲ, ಅಲ್ಗೋಗೋರು ಕೆಳಕ್ಕೆ ಹೋಗೋರೆ ಅಂದಿದ್ದು ನಂಬಿರೋನು. ಆನೆ ತಗೊಂಡ್ ಹೋಗೋರೆ ಅಂತಂದ್ರೆ ಓಡಿಸ್ಬಿಟ್ಟು ಬರ್ತೀವಿ. ಕಾಡು ಓಡಿಸ್ತಾರೆ, ಅದು ಇಲ್ಲರ ಬಂದ್ಬಿಡ್ತದೆ. ನಾನು ಹೋಗಲ್ವಲ್ಲ ಬಿಡ. ಮತ್ತೆ ಕೆಲ್ಸ ಹೋಯ್ತಾವನೆ, ನಾನು ಓಡಿಸ್ಬೇಕು ಆನೆ ಹತ್ರ ಹೋಯ್ತೀನಿ ಅಂತ ಅವನೇ.
ಈಗ ಅಲ್ಲಿ ಹೋದರೆ ಏನ್ರಿ ಅಲ್ಲಿಗೆ ಹೋಗಲ್ಲ ಮತ್ತೆ ನಾನು ಅದಕ್ಕೆ ಅಲ್ಲಿಗೆ ಹೋಗ್ತೀನಿ. ನಡ್ರಿ ಸುಮ್ ಓಡಿಸ್ಬೇಕು ಭಾಳದಿಂದ ಅತ್ತಾಗಿ ನಿಲ್ಬೇಕು ಇತ್ತಾಗ ಬಂದ್ರೆ ನಾನು ಹೋಯ್ತೀನಿ. ಹಾ? ಭಾಳದಿಂದ ಅತ್ತಾಗಿದ್ರೆ ನಾವು ಹೋಗಲ್ಲ. ಭಾಳದಿಂದ ಇತ್ತಾಗ ಬಂದ್ರೆ ಮಾತ್ರ ಬರ್ತೀನಿ ಇತ್ತಾಗಿ. ಯಾಕೆ? ಏನ್ ಸ್ವಾಮಿ ಹಾಗೆ ನೀವ್ ಹೇಳೋದೇ ಅರ್ಥ ಆಗ್ತಿಲ್ಲ ನನಗೆ. ಸ್ವಾಮಿ ಈ ಪಾಳದಿಂದ ದಾಂಡಾಗಿ ಬಂದ್ಬಿಟ್ಟಿದ್ರೆ ಬಂದು ಹುಡುಕ್ ಕೊಡ್ತೀನಿ. ಹ್ಮ್. ಅತ್ತಾಗ ಬರ್ತೀನಿ ಅಂದ್ರೆ ಬರಲ್ಲ ನಾನು. ಯಾಕೆ ಸ್ವಾಮಿ ಒಬ್ಬನೇ ಪಾಠಾಡಕ್ಕಾಗಲ್ಲ. ನಾನು ಬರ್ತೀನಿ ಸ್ವಾಮಿ, ಇವರು ಬರ್ತಾರೆ, ಮನೆ ನೀವು ಬಂದರೆ ಸ್ವಾಮಿ ಹ್ಮ್. ನೀವ್ ಎಲ್ಲಿ ಹೋದ್ರಿ ಅಂತ ಗೊತ್ತಾಗಲ್ಲ. ಗುಳ್ದಂಡೆ ಹೋಗಿ ನಿಂತು ನೋಡ್ ಮನೆ ಸ್ವಾಮಿ. ಗುಳಿಗೆ ಇಲ್ಲಿ ಹೆಜ್ಜೆ ನೋಡು. ಈಗ ಇಲ್ಲಿ ನೋಡು ಮಹೇಶ್, ಇಲ್ಲೋಗಿ ಮಹೇಶ, ಇಲ್ಲೋಗಿ ಬ್ಯಾಟ್ರಿ ಬಿಡು. ಆನೆ 2 ಆನೆಗಳು ನಮ್ಮ ಮುಂದ್ಗಡೆ ಇದ್ದಾವೆ. ಸೊ ಅದು ಒಂದು ಮರೆಯಾಗಿದೆ. ಇವಾಗ ನಾನು ಫೋನಲ್ಲಿ ಫೋಟೋ ಹೊಡಿತೀನಿ ನೈಟ್ ವಿಷನಲ್ಲಿ ಯಾವ ಥರ ಕಾಣಿಸುತ್ತಂತ ನೋಡಿ. ಫುಲ್ ಎಲ್ಲ ಕತ್ಲು, ಏನು ಕಾಣಿಸ್ತಾ ಇಲ್ಲ. ಫೋನಲ್ಲಿ ನೋಡಿ ಯಾವ ಥರ ಬರುತ್ತಂತ. ಓಕೆ, ಆನೆ ಎಲ್ಲಾದರೂ ಇದ್ರೆ ಕಾಣಿಸುತ್ತೆ ನಮ್ಗೆ. ಓಕೆ, ನೋಡ್ ಸ್ವಾಮಿ ಅಲ್ಲಿ ನೋಡ್ ಸ್ವಾಮಿ ಇಲ್ಲಿ ನೋಡ್ರಿ ಯಾವ ಥರ ನೋಡ್ ಸ್ವಾಮಿ ಈಗ ಎತ್ತಿದ ಫೋಟೋನ ಯಾವ ಥರ ಬಂದಿದೆ ನೋಡ್ರಿ ಇಲ್ಲಿ. ನೋಡ್ ಸ್ವಾಮಿ ಇಲ್ಲಿ. ಈಗ ಸ್ವಾಮಿ ಈ ಮೂಲೆನೇ ಎತ್ತಿರಿ ಸರ್. ಇಲ್ಲಿ ಫೋನಲ್ಲಿ ನೈಟ್ ವಿಷನ್ ಫೋಟೋ ತೆಗೆದ್ಬಿಟ್ಟು ಅದ್ರಲ್ಲಿ ಹುಡುಕ್ತಾ ಇದೀವಿ ಆನೆ. ಇದೇನ ಇದು? ನೋಡಲ್ಲಿ ಅಲ್ಲೊಂದು ರೋಡ್ ಇಲ್ಲೊಂದು ಈ ಚರ್ ಕಟ್ಟೆ ಹೊತ್ತಲ್ಲಿ ಈ ಕಟ್ಟೆಯಲ್ಲಿ ಈ ಕಟ್ಟೆಯಲ್ಲಿ ಇವೆರಡು ನೋಡ. ಇವೆರಡು ಅದು ಯಾವ ನೇರ ಹಂಗೆ ಝೂಮ್ ಔಟ್ ಮಾಡು. ಯಾವ ನೇರ? ಇಲ್ಲಿ ಬೋಣಲ್ಲಿ ಲೈಟ್ ಅಲ್ಲಿ ಬಂದು ಇದೇ ಕಟ್ಟೆ ಕಾಣ. ಹಾ, ಇದೇ ಕಟ್ಟೆ ಅದೇ ಅಲ್ಲಿ ಇಲ್ಲಿ 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 ಕಿತ್ತಗಿ ಅದೇನದು? ಕಡೆ ಕಡೆ ಕೆಳಗ್ ಸದ್ದ ಐತೆ ಡೆಡ್ ಎಂಡ್ಲಿ ಮೇಲೆ ಹಾಕಿ ಒಂದ್ ಸ್ವಲ್ಪ. ಆಮೇ ಇದ್ರ ಕೆಳಗೆ ಆನೆ ನಿಂತದೆ. ನೈಟ್ ವಿಷನ್ ಅಲ್ಲಿ ನೋಡಿ ಕತ್ಲಾದ್ರೂ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಎಲ್ಲಿದ್ದು? ಇಲ್ಲಿರ್ಬೋದಾ ಸ್ವಾಮಿ? ಆನೆ ಬಂದ್ಬಿಟ್ಟದ್ದೆ ಇಲ್ಲಿಗೆ. ಅಂದ ನಟ್ಟೆ ಗುಳ್ಳಿಗೆ ಕೈ ಬಿಟ್ಟು ನೋಡ್ತಾ ಇದಾವೆ. ಬಂದೆ ಇಲ್ಲೆಲ್ಲ ಬಂದಿ ನೋಡಿ ಸ್ವಾಮಿ. ನೋಡಿ ಇಲ್ಲೇ ನಡ್ಕೊಂಡು ಹೋಗಿದೆ ನೋಡ್ರಿ. ಮರದಲ್ಲಿ ಬೇಕಾದ್ರೆ ಗುಳ್ಳ ಹಾಕಿದ್ರೆ ಒಳ್ಳೆ ಸೂಪರ್ ಆಗಿತ್ತು. ಈಗ ಬರ್ದಿಲ್ಲ, ಇಲ್ಲಿಗೆ ಬಂದ್ಬಿಡೋದು. ಓಕೆ, ಇಲ್ಲಿ ನೋಡ್ರಿ ಇಲ್ಲೇನು ಕ್ಯಾಂಪ್ ಇದೆ. ಈ ಕ್ಯಾಂಪ್ ಪಕ್ಕನೇ ನೆನ್ನೆ ನಡ್ಕೊಂಡು ಹೋಗಿದೆ. ಸೊ ನಾನು ನಾಳೆ ಇದೇ ಕ್ಯಾಂಪಲ್ಲಿ ಒಬ್ಬನೇ ನೈಟ್ ಕ್ಯಾಂಪ್ ಹಾಕ್ತೀನಿ ನೋಡಿ. ಹಾಕ್ತೀವಿ. ನನ್ನ ಜೊತೆಗೆ ನಮ್ಮ ಡೈರೆಕ್ಟರ್ ಇರ್ತಾರೆ. ನಾನು ಬರಲ್ಲಪ್ಪ, ನಾನು ಬರಲ್ಲ. ದಯವಿಟ್ಟು ಇವ್ರು ಹೇಳ್ತಿರೋದು ಸುಳ್ಳು. ನಾನಂತೂ ಬರಲ್ಲ. ಅವ್ರೊಬ್ಬರೇ ಬೇಕಾದ್ರೆ ಕಾಯ್ತಾರೆ. ಅವ್ರ ಜೊತೆ ನಾನು ಹಾಕ್ತಿರೋದು ನಮ್ಮ ಸಾಮ್ಗಳನ್ನ. ನಾನು ನಾಳೆ ನಾನು ಊರಿಗೆ ಹೋಗ್ತೀನಿ ಸ್ವಾಮಿ. ನಾನು ಹಾಕ್ತಿರೋದು ನಿಮ್ ಧೈರ್ಯದ ಮೇಲೆ. ಬರಲ್ಲ ಅಂತಿದೆಯಲ್ಲ, ಏನೋ ಡೈರೆಕ್ಟ್ ಊರಿಗೆ ನಮ್ಮ ಸ್ವಾಮಿ ಬರ್ತಾರೆ. ಏನ್ ಸ್ವಾಮಿ? ಸ್ವಾಮಿ ಊರಿಗೆ ಅಂತ ಕೆಲಸ ಇದ್ದಾವಂತೆ ಸ್ವಾಮಿ. ನೋಡಿ ಎಷ್ಟು ಭಯ ಪಡ್ತಾ ಇದಾರೆ ನೋಡಿ ಎಲ್ಲರೂ. ಅಂತ ಟ್ಯಾಕ್ಟ್ರಿಲ್ ಒಬ್ರೇ ಓಡಿಸ್ತಿರೋದು ಅವರು ಕೂಡ ನೋಡಿ ಎಷ್ಟು ಭಯ ಪಡ್ತಾ ಇದಾರೆ. ಟಕ್ 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 ಅನ್ ಬಂದ್ರೆ ಓಡ್ ಎಲ್ಲಿ ಹೊಡ್ತಾರೆ? ನಾನು ಯಾಕೆ ಬರ್ತೀನಿ ಇಲ್ಲಿ? ಚೆನ್ನಾಗಿದೆ ಇದು ಕ್ಯಾಂಪ್ ನೋಡ್ರಿ. ಬಟ್ ಆನೆ ಇದು ಮುರಿದು ಬಿಡುತ್ತಾ? ಕೈ ನೋಡ್ರಿ, ಇವತ್ತು ರಾತ್ರಿ ಇಲ್ಲಿರೋಣ. ಆನೆ ಪಕ್ಕದಲ್ಲಿ ಬರುತ್ತೆ, ಏನು ಮಾಡಲ್ಲ ನಮಗೆ. ಸೊ ಸೇಫ್ ಇದೆ. ಆಲ್ಮೋಸ್ಟ್ ಆನೆ ಏನು ಬಂದ ತಕ್ಷಣ ಏನು ನುಗ್ಬಿಟ್ಟದ್ದ ಇಲ್ಲಿ ಒಳಗಡೆಗೆ. ಆನೆ ಬರೋ ಸೌಂಡ್ ಕೇಳಿಸಲ್ವಲ್ಲ, ಅದೊಂದು ಭಯ. ಇಲ್ಲ ಕರ್ತಿ ಇಲ್ಲಿ ಗೊತ್ತಾಯ್ತೆ. ಇಲ್ಲಿ ಇದು ಒಂಥರ ಗಟ್ಟಿಯಾಗದೆ. ಆನೆ ಬಂದು ಇದನ್ನ ಸಡನ್ನಾಗಿ ಕೀಳಕ್ಕಾಗಲ್ಲ. ಅದು ಇದನ್ನ ಕೀಳಕ್ ಸ್ಟಾರ್ಟ್ ಮಾಡಿದಾಗ ನಾವು ಓಡ್ಬೋದು. ಆದ್ರೆ ಎಮರ್ಜೆನ್ಸಿಗೆ ಇಲ್ಲೊಂದು ದಾರಿ ಮಾಡ್ಕೋಬೇಕು. ಎಮರ್ಜೆನ್ಸಿಗೆ ಒಂದು ದಾರಿ ಮಾಡ್ಕೋಬೇಕು ನೋಡಿ ಅಲ್ಲಿ. ಏನ್ ಇದು ಬಸ್ಗಳಲ್ಲಿ ಎಮರ್ಜೆನ್ಸಿ ಡೋರ್ ಅಂತ ಇರ್ತದಲ್ಲ, ಎಮರ್ಜೆನ್ಸಿ ಎಕ್ಸಿಟ್ ಮಾಡ್ಕೋಬೇಕು ನಾವು. ಡೈರೆಕ್ಟರ್ ಇವತ್ತು ನನಗೋಸ್ಕರ ಒಬ್ಬಿಟ್ಟು ಪಾಯಸ ಹಬ್ಬ ಮಾಡಿಸ್ಕೊಂಡ್ ಬಂದಿದ್ದಾರಂತೆ. ಅಲ್ಲೋಗಿ ಊಟ ಮಾಡೋಣ ಬನ್ನಿ. ಇಲ್ಲಿ ಹೇಳ್ಬಿಟ್ಟಾನೆ ಅಲ್ಲಿ ಕೊಡದೇ ಇರ್ಬೇಕು ಒಬ್ಬಿಟ್ಟು ಪಾಯಸ. ಇವಾಗ ಸೈಲೆನ್ಸರ್ ಕಳೆದು ಬಿಡೋಣ ಬನ್ರಿ. ತಗೊಳ್ಳಿ. ಆನೆ ಓಡಿಸಿ ಏನ್ ಹೆಚ್ಚು ಕಮ್ಮಿ ಒಂದು 5,000 ಖರ್ಚಾಗೋದು ಡೀಸೆಲ್. ಏನು ಡೀಸೆಲ್ಗೆ 5,000 ಖರ್ಚಾಗಿದೆ ಗೈಸ್, ಒಂದು ವಾರಕ್ಕೆ. ಸ್ವಾಮಿಯವರು ಊಟ ಮಾಡ್ಕೊಬರೋದಕ್ಕೆ ಅಲ್ಲೋದ್ರು. ಇವಾಗ ನಾನು ಡೈರೆಕ್ಟ್ರು ಇಲ್ಲಿ ಊಟ ಮಾಡ್ತೇವೆ. ಸೊ ಇವತ್ತು ಒಬ್ಬಿಟ್ಟಂತೆ ಗುರು, ಮನೆಯಿಂದ ಒಬ್ಬಿಟ್ಟು ಮಾಡಿಸ್ಕೊಂಡು ಬಂದವ್ರೆ ಡೈರೆಕ್ಟ್ರು. ಎಲ್ಲಿ ಒಬ್ಬಿಟ್ಟು? ಓಕೆ ಬನ್ನಿರಿ, ಒಬ್ಬಿಟ್ಟು ತಿನ್ನೋಣ ಇವತ್ತು. ನಿಜವಾಗ್ಲೂ ಒಬ್ಬಿಟ್ಟಾ? ನೋ, ನಾನು ಸುಳ್ಳು ಅನ್ಕೊಂಡಿ ನಾನು. ಇಲ್ಲಿ ನೋಡ್ರಿ, ನಾನು
ಸುಮ್ಮನೆ ಅಲ್ಲಿ ಒಬ್ಬಿಟ್ಟು ಪಾಯಸ ಅಂತ ಹೇಳಿದ್ನಲ್ಲ ನಾನೆಲ್ಲೋ ಸುಮ್ಮನೆ ಪ್ರ್ಯಾಂಕ್ ಅನ್ಕೊಂಡ್ರೆ ನಿಜವಾಗ್ಲೂ ಒಬ್ಬಿಟ್ಟು ಪಾಯಸ ನನಗೋಸ್ಕರ ಮಾಡಿರೋದಾ ನನಗೋಸ್ಕರ ಮಾಡಿಸ್ಕೊಂಬಂದಿರೋದು. ಥ್ಯಾಂಕ್ ಯು ವೆರಿ ಮಚ್. ಡೈರೆಕ್ಟರ್ ನೋಡ್ರಿ ನನಗೋಸ್ಕರ ಒಬ್ಬಿಟ್ಟು ಪಾಯಸ ಮನೆ ಪೂಜೆ ನಡೀತಿದೆ ಮಾಡಿಸ್ಕೊಂಬಂದಿದ್ದೀನಿ. ಅನ್ನ ಯಾವ್ದೋ ಲ್ಯಾಬ್ ಟೆಸ್ಟ್ ಕಳಿಸ್ತಿರಲ್ಲ ಹಂಗೆ ಎಲ್ಲ ಮೊಸರು, ಇದು ಪಾಯಸ, ತುಪ್ಪ ಬೇಕು ನನಗೆ. ಓ ತುಪ್ಪ ಇಲ್ಲಿ ಇಲ್ಲೇ ಇದೆ. ನನಗೆ ತುಪ್ಪ ಅಂದ್ರೆ ತುಂಬಾ ಇಷ್ಟ ರೀ. ಸಾಂಬಾರ್ ಲ್ಯಾಬೋರೇಟರಿ ಟೆಸ್ಟಿಗೆ ಅಂತ ತಾನು ಕೇಳಿದ್ದು ಅಷ್ಟೇ ಕಳಿಸಿದ್ದಾನೆ. ನಮ್ದು ಹೊಸ ವರ್ಷ ಉಗಾದಿ ಹಬ್ಬ, ಆಗ ಮಾಡ್ತೀವಿ ಬಂದ್ಬಿಡಿ. ಒಬ್ಬಿಟ್ಟು ಪಾಯಸ, ತುಪ್ಪ, ಪಲ್ಯ, ಹಸಿರುಬೇಳೆ, ಅನ್ನ, ಸಾಂಬಾರ್, ರಸಂ ಇಲ್ಲೈತೆ. ಒಂದ್ಸತ ರಪ್ಪನ ಉಗಾದಿ ಹಬ್ಬ ಬಂದು ಹೋದಂಗ ಆಯ್ತು. ಚೆನ್ನಾಗಿದ್ದ ಅಮೃತ. ನಾಳೆ ಏನು ಊಟ? ನಾಳೆ ಮಾಮೂಲಿ ಮುದ್ದೆ, ಅವರೆಕಾಳು ಉಪೇಸ್. ಪುನಃ ರಪ್ಪನ ಬಂದ್ಬಿಡ್ತೀವಿ ಮಾಮೂಲಿ ದಿನಕ್ಕೆ. ಅವರೆಕಾಳು ಉಪೇಸ್ರು ಮುದ್ದೆ ನಾಳೆ. ಒಂದೊಂದ್ಸತ ಮ್ಯಾಲ್ ಕೊಟ್ಟೈತಿ, ಒಂದೊಂದ್ಸತಿ ಕೆಳಕ್ ಬಂದ್ಬಿಡ್ತೀವಿ. 6.5 hours later. ಟೈಮ್ ಸುಮಾರು ಮಧ್ಯರಾತ್ರಿ 1 ಗಂಟೆ. ನಮ್ಮ ಡೈರೆಕ್ಟ್ರು ಒಬ್ಬಿಟ್ಟು ಪಾಯಸ ತಿನ್ಬಿಟ್ಟು ನೋಡ್ರಿ ಹೆಂಗೆ ಮನ್ಗವ್ರೆ. ಇವಾಗ ಅವ್ರನ್ನ ಹೇಳ್ಸೋದು ಬೇಡ, ನಾವೇ ಒಂದು ರೌಂಡು ನೋಡ್ಕೊಬರೋಣ ಬನ್ನಿ, ಆನೇನಾದರೂ ಬಂದಿದೆಯೋ ಬಂದಿಲ್ವೋ ಅಂತ. ಇವತ್ತು ಮಾವ ಬಂದಿಲ್ಲ, ನಾನು ಡೈರೆಕ್ಟ್ರು, ಅಲ್ಲಿ ಗಂಡುಗಲಿ ಕುಮಾರ ಮತ್ತು ಸ್ವಾಮಿ ನೋಡಿ ಅಲ್ಲಿ ಮಲ್ಗವ್ರೆ. ಸೆಪ್ರೇಟಾಗಿರ್ತಾರೆ ಅವರು ಮಾಲ್ಯಾಕ್ಸ್ ಇರ್ತಾರಲ್ಲ, ಸೊ ಅವರು ಸೆಪ್ರೇಟಾಗಿ ಅಲ್ಲವ್ರೆ. ಆನೆ ಏನಾದರೂ ಬಂದ ತಕ್ಷಣ ಅವ್ರು ಬರ್ತಾರೆ. ಇವಾಗ ನೋಡೋ ಬನ್ನಿ ಆನೆ ಏನಾದರೂ ಬಂದಿದೆಯೋ ಬಂದಿಲ್ವೋ ಅಂತ. ಇವಾಗ ಸದ್ಯಕ್ಕೆ ಎಲ್ಲರೂ ಮಲಗ್ಬಿಟ್ಟವ್ರೆ, ಎಚ್ಚರ ಇರೋದು ನಾನೊಬ್ಬನೇ. ನಾನು ಎಡಿಟ್ ಮಾಡ್ತಾ ಟೈಮ್ ಆಗಿದ್ದೇ ಗೊತ್ತಿಲ್ಲ. ಟೈಮ್ ನೋಡಿದ್ರೆ 1 ಗಂಟೆ. ನೆನ್ನೆ ನೈಟು ಹೊಲಕ್ಕೆ ಬಂದು ಜೋಳ ತಿಂದ್ಬಿಡ್ತಂತೆ. ಸೊ ಒಂದು ರೌಂಡ್ ನೋಡ್ಕೊಬೋಣ ಬನ್ನಿ. ಸುತ್ತ ಎರ್ತ್ ಹಾಕಿದ್ದೀವಿ, ಆದರೂ ಅದನ್ನು ದಾಟ್ಕೊಂಡು ಬರುತ್ತೆ ಕೆಲವೊಂದು ಆನೆಗಳು. ಇವಾಗ ನಮಗೆ ಇಲ್ಲಿಂದ ಡೈರೆಕ್ಟಾಗಿ ಕಾಣಿಸುತ್ತೆ ಆನೆ ಏನಾದರೂ ಬಂದಿದ್ರೆ. ಓಕೆ, ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ ಬನ್ನಿ. ಸದ್ಯಕ್ಕೆ ನಮ್ಮ ಸರೌಂಡಿಂಗಲ್ಲಿ ನಾನು ಒಬ್ಬನ್ನ ಬಿಟ್ಟು ಇನ್ಯಾರೂ ಇಲ್ಲ ಗೈಸ್. ಇದು ಮೆಣಸಿ, ಅದು ಮೇಲ್ಗಡೆ ಜೋಳ ಗೈಸ್. ಅಲ್ಲಿ ಮುಂದೆ ಹೋಗ್ಬೇಕು ಇನ್ನು 360 ಡಿಗ್ರಿ ನೋಡ್ಬಿಡೋಣ ಬನ್ರಿ. ಅಲ್ಲಿ ಆನೆ ಏನಾದರೂ ತಿಂತಾಯಿದ್ರೆ ಅದು ಕಾಣಿಸುತ್ತೆ, ಮತ್ತು ಅದ್ರ ಸೌಂಡು ಕೂಡ ಕೇಳಿಸುತ್ತೆ ನಮಗೆ. ಸೊ ಸೂಕ್ಷ್ಮವಾಗಿ ಗಮನಿಸ್ಬೇಕಷ್ಟೆ. ನಿಮಗೆ ಇನ್ನೊಂದು ಹೇಳ್ಬೇಕು ಗೈಸ್, ನಾವಿಲ್ಲಿ ಎಷ್ಟೇ ಕಾಮಿಡಿಯಾಗಿ ಫನ್ನಿಯಾಗಿದ್ದರು, ಸೊ ಕೆಲವೊಂದು ಸಲ ಸಿಚುವೇಶನ್ ತುಂಬ ಡೇಂಜರಸ್ ಆಗಿರುತ್ತೆ. ಹುಷಾರಾಗಿರಬೇಕು. ಎಲ್ಲಿ ಯಾವ ಕಡೆಯಿಂದ ಯಾವ ಪ್ರಾಣಿ ಬರುತ್ತೆ ಅಂತ ಗೊತ್ತಿಲ್ಲ. ಹಾಗಾಗಿ ನಾನಿಲ್ಲಿಗೆ ಬರೋದ್ರಿಂದ ಇಲ್ಲಿನ ರೈತರು, ಅಂದರೆ ನಮ್ಮ ಸೈಡು ನಮ್ಮೂರಿನ ರೈತರು ಯಾವ ಥರ ಬೆಳೆಗಳನ್ನು ಬೆಳೀತಾರೆ, ಎಷ್ಟೆಲ್ಲ ಕಷ್ಟಪಡ್ತಾರೆ ರೈತರು ಅನ್ನೋದನ್ನು ನಿಮ್ಗೆ ತೋರಿಸೋದ್ರ ಜೊತೆಗೆ ನಮ್ಮಿಂದ ಸ್ವಲ್ಪ ಅವ್ರಿಗೆ ಸಪೋರ್ಟ್ ಸಿಗುತ್ತಲ್ಲ, ಅಷ್ಟೇ ಸಾಕು. ಸೊ ನಮ್ಮ ಸ್ವಾಮಿ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಒಂದು ರೂಮ್ ಅಲ್ಲವ್ರೆ ಸ್ವಾಮಿ. ಇವಾಗ ಟೈಮ್ ಮಧ್ಯರಾತ್ರಿ 1 ಗಂಟೆ 1:15 ಆಗಿದೆ. ಆಗಿದ್ರು ನಿದ್ದೆನೇ ಮಾಡಿಲ್ಲ, ನಿದ್ದೆನೂ ಬರ್ತಾಯಿಲ್ಲ. ನಾ ಎಷ್ಟೇ ಲೇಟಾಗಿ ಮಲಗಿದ್ರು ಬೆಳಿಗ್ಗೆ 5:30 6 ಗಂಟೆಗೆ ಎಚ್ಚರ ಆಗ್ಬಿಡುತ್ತೆ. ಮೋಸ್ಟ್ಲಿ ಆನೆ ಬಂದಿದ್ರೆ ಗೊತ್ತಾಗ್ಬಿಡೋದು, ಅಲ್ಲಿ ಕಾಣಿಸ್ತಿತ್ತು ಮತ್ತು ಸೌಂಡೆಲ್ಲ ಕೇಳಿಸ್ತಿರೋದು. ಇನ್ನೂ ಬಂದಿಲ್ಲ, ಟೈಮ್ 1:15 ಆಗಿದೆ, ಇನ್ನೂ ಆನೆ ಬಂದಿಲ್ಲ. ಸೊ ಇವಾಗ ಹೋಗಿ ನಾನು ಒಂದು ಸ್ವಲ್ಪ ಹೊತ್ತು ಮಲಗ್ತೀನಿ. 1900 1800 ನೈಟು ಅಷ್ಟೆಲ್ಲ ಕಷ್ಟಪಟ್ಟು ಆನೆಗಳನ್ನು ತಪ್ಪಿಸಿ ಈ ಥರ ಬೆಳಿಬೇಕು ಇವರು. ಸೊ ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆದಿದ್ದಾರೆ. ಬಟ್ ಇದಕ್ಕೆ ರೈಟ್ ಇರೋದು ಮೊದಲು 2000ದಿಂದ 2500 ತನಕ ಇತ್ತು. ಬಟ್ ಇವಾಗ 1700 1800 ಆ ಥರ ಬಂದ್ಬಿಟ್ಟಿದೆ. ನೋಡಿ ಎಷ್ಟು ಕಷ್ಟಪಟ್ಟು ಬೆಳೆದಿದ್ದಾರೆ ಇದನ್ನು. ಇಷ್ಟು ಬೆಳೆಯೋದಕ್ಕೆ 4 ತಿಂಗಳು 5 ತಿಂಗಳು ಎಷ್ಟು ಕಷ್ಟಪಟ್ಟವ್ರೆ ರೈತರು ಅಂತ ನೀವೇ ನೋಡಿದ್ದೀರಾ. ನೈಟ್ ಬಂದಿಲ್ವಾ? ನೈಟ್ ಎಲ್ಲ ಮೊನ್ನೆ ರಾತ್ರಿ ರಾತ್ರಿ ಹೊರಡವೆ. ನೈಟ್ ಬರ್ಲಿಲ್ಲ ಅನ್ಸುತ್ತೆ. ನೈಟ್ ಬರಲಿ, ಇವತ್ತು ಪಕ್ಕ ಬರ್ತಾವೆ. ನೈಟ್ ಬಂದು ನೋಡಿ ಎಷ್ಟು ಮೇದಿದ್ದು? ನೀನ್ ನೈಟ್ ಎದ್ದು ಬರ್ಬೇಕು, ನೋಡ್ಬೇಕು ತಾನೆ ಒಂದ್ಸಲ. ನೈಟ್ ಅಲ್ಲಿ ಈ ಜೋಳ ನವಿಲ್ಗಳೇ ಭಾರಿ ಭಯ ಪಟ್ಬಿಡೋ, ನಾನು ಭಯ ಪಟ್ಬಿಟ್ರೆ
ಬಾರ್ನ ಎದುರು ಬಿಡೋದು ಇಲ್ಲೇ ಕುಂತಿ ಅಲ್ಲೋಗನಲ್ಲ ಅಲ್ಲೋ ಇಲ್ಲಿ ಇಲ್ಲಿ ನಿಂತಿದಾಗ ಅಲ್ಲನಲ್ಲ ಅಂಡ್ಯಕ್ ಹೋಗಿ ಬಾರ ಅಂದ್ಬಿಡೋದೆ ಜೋಳಕ್ಕೆ ಬಿದ್ದು ಅವತ್ತು ಜೋಳ ಬೀಸ್ ತೋಡೋನಿ ಗಿಣಿಯೇ ಹೊಡೆದ್ ನುಣ್ಣು ಮಾಡ್ಬಿಡ್ತು ಅಲ್ಲೊಳಲೆ ಗಿಣಿಗಳ ನೋಡಿ ಏನ್ ಮಾಡಿದ್ರೆ ಅಷ್ಟು ಗಿಣಿ ಹೊಡೆದ್ರೆ ಅದೆಲ್ಲ ಇರ್ಬೇಕು ಪಾಪ. ಗಿಣಿಗಳು ತಿಂದ್ರೆ ಏನು ಇದಿಲ್ಲ ತಿನ್ಲಿ ಗೈಸ್. ಎಲ್ಲನೂ ನಮಗೇ ಬೇಕು ಅಂದ್ರೆ ಆಗುತ್ತಾ? ಇಲ್ಲಿಯಾ ಆನೆ ಬಂದಿರೋದಾರೆ ಇದು ಇಲ್ಲಿ. ಸೊ ರಾತ್ರಿ ಆನೆಗಳು ಅಲ್ಲಿ 2 ಬಂದು ಆ ಕಡೆಗೆ ಹೋದ್ವು. ಆದರೆ ಮೊನ್ನೆ ರಾತ್ರಿ ನಮ್ಮ ಡೈರೆಕ್ಟರ್ ಅವರು ಹೊಲ ಡೈರೆಕ್ಟಾಗಿ ನೋಡಿಲ್ಲ ನೋಡಿ. ಸೊ ಆವತ್ತು ನಾನು ಬಂದಿಲ್ಲ ಅಂದ್ಬಿಟ್ಟು ಆನೆಗಳು ಡೈರೆಕ್ಟರ್ ಅವ್ರ ತೋಟಕ್ಕೆ ಡೈರೆಕ್ಟಾಗಿ ಬಂದು ನೋಡಿ ಎಷ್ಟು ಮೇಯ್ಕೊಂಡೋಗಿದೆ ನೋಡಿ. ಇಲ್ಲಿಂದ ಬಂದಿರೋದು ಹಾಗೇ ಬಂದಿದೆ. ಅಲ್ಲಿ ರೋಡ್ ಇದೆಯಲ್ಲ ಅದನ್ನು ದಾಟ್ಕೊಂಡು ಹಂಗೆ ಬಂದು ನೋಡಿ ಇಲ್ಲಿ ದಾಟಿ ನೋಡಿ ಎಷ್ಟು ಮೇದಿದೆ ಇಲ್ಲಿ. ಒಂಟಿ ಅನ್ಸುತ್ತೆ ಇದು. ಆನೆ ಮೇದು ಜಾಸ್ತಿ ಹಾಳಾಗಲ್ಲ, ತುಳಿದು ಜಾಸ್ತಿ ಹಾಳಾಗೋದು ನೋಡಿ. ಸುಮ್ಮನೆ ಹಿಂಗೋಗಿ ನೋಡಿ ಹಂಗೆ ಬಳಸ್ಕೊಂಡು ಹಿಂಗೆ ಬಂದಿದೆ ಅಷ್ಟೇ. ನೋಡಿ ಎಷ್ಟು ಹೋಗಿದೆ. ಡೀಸೆಲ್ ಹಾಕೊಂಡು ಬೇರೆಯವ್ರೆಲ್ಲ ಕಾದೋ ನಮ್ಮ ಹೊಲಕ್ಕೆ ಬಂದು ಹೋಗ್ಬಿಡ್ತಲ್ಲ ಅಷ್ಟಾನೆ. ಬಟ್ ಆದರೂ ಡೈರೆಕ್ಟರ್ದು ಒಂದು ಮೆಚ್ಚಬೇಕಂದ್ರೆ. ಸೊ ಟ್ಯಾಕ್ಟ್ರಿಗೆ ಸುಮಾರು ಒಂದು 10,000 ರೂಪಾಯಿ ಡೀಸೆಲ್ಲೇ ಖರ್ಚಾಗ್ಬಿಟ್ಟದೆ ಆವತ್ತಿಂದ. ನೋಡು ರಾಜು, ನಮ್ಮ ರಾಜು ಬೇರೆ ಲೈನ್ಲವನೇ. ರಾಜು ನಿನ್ನ ಕಡೆಯಿಂದ ಒಂದು 2,000 ರೂಪಾಯಿಗೆ ಡೀಸೆಲ್ ಹಾಕ್ಸ್ಕೊಟ್ಟೆಯಾ? ಟ್ಯಾಕ್ಟ್ರಿಗೆ ಒಂದು 2,000 ರೂಪಾಯಿಗೆ ಡೀಸೆಲು ಸ್ಪಾನ್ಸರ್ ಮಾಡಿದೆ ಅಂದು. ಹಾಂ ಫುಲ್ ಟ್ಯಾಂಕಾ? ಸುಮ್ಮನೆ ಎತ್ತು ನಿಲ್ಸಿರೋದಾ? ಯಾರ್ದಾಕಿಲ್ಲ ಆನಾಗ ಇಲ್ಲೆಲ್ಲ ಅದು ಬಂದು ಹೋದ್ಮೇಲೆ ಡೈರೆಕ್ಟರ್ ನೋಡಿ ಇಲ್ಲಿ ದಂತಿ ಹಾಕೋರೆ ನೋಡ್ರಿ. ಎರ್ತ ನೋಡಿ ಇಲ್ಲಿ ಹೊಡಿಯುತ್ತೆ. ಕಾಡು ಮನ್ಸರು ಗೆಟಪ್ ಹಾಕೊಂಡು ಇಲ್ಲೊಂದು ವೀಡಿಯೋ ಮಾಡಿದ್ದೀನಿ ನಾನು ವಿಕಾಸ್ ಪ್ರೋ ಇಬ್ಬರು. ಸೊ ಅದೇ ಜಾಗ ನೋಡಿ ಇದು. ಆವಾಗೆಲ್ಲ ಫುಲ್ ಗ್ರೀನರಿ ಇತ್ತು. ಇವಾಗ ನೋಡಿ ಸುತ್ತ ಯಾವ ಥರ ಕಾಣಿಸ್ತಿದೆ ನೋಡಲ್ಲಿ. ನೋಡಿ ಸನ್ಸೆಟ್ ಆಗ್ತಾಯಿದೆ. ಬ್ಯೂಟಿಫುಲ್ ಸನ್ಸೆಟ್ ನೋಡಿಕೊಂಡು ಇಲ್ಲಿದ್ದೀವಿ. ಸೊ ನಮ್ಮ ತೋಟದ ಮನೆ ಇದೆ ನೋಡಿ, ಅಲ್ಲಿ ಆನೆ ಬರೋದು ನೋಡಿ ಅಲ್ಲಿಂದ. ಸೊ ಅಲ್ಲಿ ರೈಲ್ವೆ ಬ್ಯಾರಿಕೇಟ್ ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿ ನೋಡಿ, ಅಲ್ಲಿದೆ ನೋಡಿ ರೈಲ್ವೆ ಬ್ಯಾರಿಕೇಟು. ಅದನ್ನು ದಾಟ್ಕೊಂಡು ಆ ಗುಡ್ಡಗಳನ್ನು, ಅದು ತೋಟಗಳು ಅಲ್ಲೆಲ್ಲ ರೈತರು ಎತ್ಕೊಂಡ್ರು. ಅದೇ ಅಲ್ಲಿ ಮಿಲ್ ಹೊಡಿಸಿದ್ರಲ್ಲ ಅಲ್ಲಿಂದ ಅದೆಲ್ಲ ಫುಲ್ ಖಾಲಿ ಗುರು. ಇವಾಗ ಅದೆಲ್ಲ ಖಾಲಿಯಾಗಿದೆ. ಅಲ್ಲಿಂದ ಡೈರೆಕ್ಟ್ ಆನೆಗಳು ಅಲ್ಲೇನೂ ಇಲ್ಲ ಹೋಗಿ ತಿನ್ನೋಕ್ಕೆ ಬಂದು ಡೈರೆಕ್ಟಾಗೆ ನಮ್ಮ ಡೈರೆಕ್ಟ್ರು ಹೊಲಕ್ಕೆ ಬಂದ್ಬಿಡ್ತವೆ. ಹಾಂ ನೋಡಲ್ಲಿ ಹಾಂ ಅಲ್ಲಿ ನಿಂತು ಇಲ್ಲಿ ಹಾಕ್ರಿ 1-2 ಒಂದೇ. ಓಕೆ ಗೈಸ್, ಇದಿಷ್ಟು ಈ ವಿಡಿಯೋ ಆಗಿತ್ತು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಅಡ್ವೆಂಚರಸ್ ವಿಡಿಯೋ ಜೊತೆ. ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು.